ನಮಸ್ಕಾರ ಎಲ್ಲರಿಗೂ. ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಈ ವಿಡಿಯೋ ಸೀರೀಸ್ನ 13ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕಂಪ್ಯೂಟರ್ಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ, ಆಯಿತಾ? ಈಗ ಕಂಪ್ಯೂಟರ್ಗಳಿಗೆ ಅರ್ಥವಾಗುವಂತಹ ಭಾಷೆ 0 ಹಾಗೂ 1. ನಮಗೆ ಹೇಗೆ ಕನ್ನಡ ಭಾಷೆ ಅರ್ಥ ಆಗ್ತದೋ ಹಾಗೆ ಕಂಪ್ಯೂಟರ್ಗೆ ಅರ್ಥವಾಗುವಂತಹ ಭಾಷೆ 0 ಹಾಗೂ 1. ಈ 0 ಹಾಗೂ 1 ಕಂಪ್ಯೂಟರ್ ತಗೊಂಡು ಏನು ಮಾಡ್ತದೆ? ವಿಡಿಯೋಗಳನ್ನು ಮಾಡ್ತದೆ, ಗೇಮ್ಗಳನ್ನು ಮಾಡ್ತದೆ, ಫೈಲ್ಗಳನ್ನಾಗಿ ಮಾಡ್ತದೆ. ಈ ಫೈಲ್ಗಳನ್ನು ನಾವು ನೋಡ್ತೇವೆ. ನಮಗೆ 0 ಹಾಗೂ 1 ಓದಲಿಕ್ಕಾಗೋದಿಲ್ಲ ಅಲ್ವಾ? ಅದಕ್ಕೆ ಈ ಕಂಪ್ಯೂಟರ್ 0 ಹಾಗೂ 1 ಈ ರೀತಿಯೆಲ್ಲ ಮಾಡ್ತದೆ ಹಾಗೂ ಇವುಗಳನ್ನು ನಾವು ನೋಡಬಹುದು, ಅರ್ಥ ಮಾಡಿಕೊಳ್ಳಬಹುದು. ಸರಿನಾ? ಇನ್ನು ಕಂಪ್ಯೂಟರ್ ಅಂತ ಬಂದಾಗ ಸಾಮಾನ್ಯವಾಗಿ ಎಲ್ಲರ ಹತ್ತಿರ ಇರುವಂಥದ್ದು ಪಿ ಸಿಗೆ ನಾವು ಕಂಪ್ಯೂಟರ್ ಅಂತ ಹೇಳ್ತೇವೆ. ಆದರೆ ಪಿ ಸಿಯ ಫುಲ್ ಫಾರ್ಮ್ ಪರ್ಸನಲ್ ಕಂಪ್ಯೂಟರ್ ಅಂತ, ಆಯಿತಾ? ಮನೆಯಲ್ಲಿ ಸಾಮಾನ್ಯವಾಗಿ ಇರುವಂಥದ್ದು ಇದೆ. ಇನ್ನು ಇದಕ್ಕಿಂತ ಹಗುರವಾಗಿ ಇರುವಂಥದ್ದು ಹಾಗೂ ಎಲ್ಲ ಕಡೆಯೂ ತೆಗೆದುಕೊಂಡು ಹೋಗಬಹುದಾದಂಥದ್ದು ಲ್ಯಾಪ್ಟಾಪ್, ಆಯಿತಾ? ಇಲ್ಲಿ ಏನು ಕಾಣ್ತಾ ಇದೆ ನಿಮಗೆ, ಇವೆಲ್ಲವೂ ಇದರೊಳಗೆ ಇರ್ತದೆ. ಇಲ್ಲಿ ನಿಮಗೆ ಕೀಬೋರ್ಡ್ ಕಾಣ್ತಾ ಇದೆ, ಮೌಸ್ ಕಾಣ್ತಾ ಇದೆ ಅಲ್ವಾ? ಸೊ ಕೀಬೋರ್ಡ್ ಇಲ್ಲಿದೆ, ಟಚ್ ಪ್ಯಾಡ್ ಇಲ್ಲಿದೆ. ಟಚ್ ಪ್ಯಾಡನ್ನು ಮೌಸ್ ರೀತಿಯಲ್ಲಿ ಬಳಸುತ್ತೇವೆ. ಇನ್ನು ಇದೇನು ಸಿ ಪಿ ಯು ಒಳಗೆ ಇರುವಂಥದ್ದೆಲ್ಲ ಇದರ ಒಳಗೆ ಇರ್ತದೆ, ಆಯಿತಾ? ಇದರೊಳಗೆ ಇರ್ತದೆ. ಇನ್ನು ಈ ಮಾನಿಟರ್ ಉಂಟಲ್ಲ, ಅದು ಇಲ್ಲಿದೆ. ಸ್ಕ್ರೀನ್, ಲ್ಯಾಪ್ಟಾಪ್ನ ಸ್ಕ್ರೀನ್ ಇಲ್ಲಿದೆ. ಸೊ ಇಲ್ಲಿ ಕಾಣ್ತಾ ಇರುವಂಥದ್ದೆಲ್ಲವೂ ಇದರೊಳಗೆ ಬರ್ತದೆ. ಇದು ಹಗುರವಾಗಿರ್ತದೆ, ಇದನ್ನು ಎಲ್ಲ ಕಡೆಯೂ ತಗೊಂಡು ಹೋಗ್ಬೋದು. ಇದಕ್ಕೆ ನಾವು ಲ್ಯಾಪ್ಟಾಪ್ ಅಂತ ಹೇಳ್ತೇವೆ, ಆಯಿತಾ? ಇನ್ನು ಆಲ್ ಇನ್ ಒನ್ ಅಂತ ಕೂಡ ಬರ್ತದೆ. ಆಲ್ ಇನ್ ಒನ್ನಲ್ಲಿ ಏನಿರ್ತದೆ ಅಂದರೆ ಇದು ಮತ್ತು ಇದು ಇವೆರಡೂ ಒಂದಾಗಿರ್ತದೆ ಅಷ್ಟೇ. ಇದು ಬೇರೆ ಇರ್ತದೆ, ಇದು ಬೇರೆ ಇರ್ತದೆ. ಕೀಬೋರ್ಡ್, ಮೌಸ್ ಬೇರೆ ಬೇರೆ ಇರ್ತದೆ. ಸಿ ಪಿ ಯು ಉಂಟಲ್ಲ, ಸಿ ಪಿ ಯು ಅಲ್ಲಿ ಇರುವಂತಹ ಎಲ್ಲ ಭಾಗಗಳು ಕೂಡ ಈ ಮಾನಿಟರ್ನ ಹಿಂದ್ಗಡೆ ಇರ್ತದೆ. ಅಂದರೆ ಸಿ ಪಿ ಯು ಮಾನಿಟರ್ ಒಂದಾಗಿರ್ತದೆ. ಅದಕ್ಕೆ ನಾವು ಆಲ್ ಇನ್ ಒನ್ ಅಂತ ಹೇಳ್ತೇವೆ. ಸೊ ಇಲ್ಲೇನು ನಿಮಗೆ ಮಾನಿಟರ್ ಕಾಣ್ತಾ ಉಂಟು, ಇದರ ಹಿಂದ್ಗಡೆ ಅಂದರೆ ಇದರ ಒಳಗಡೆ ಹಿಂದ್ಗಡೆ ಸಿ ಪಿ ಯುನ ಭಾಗಗಳೆಲ್ಲ ಇದ್ದಾವೆ. ಕೀಬೋರ್ಡ್ ಬೇರೆ, ಮೌಸ್ ಬೇರೆ. ಇದು ಆಲ್ ಇನ್ ಒನ್. ಇದು ಹಗುರವಾಗಿ ಇರುವುದಿಲ್ಲ, ಇದನ್ನು ಎಲ್ಲ ಕಡೆ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಪಿ ಸಿ ಹೇಗೆ ಬಳಸ್ತೇವೋ ಒಂದು ಕಡೆ ಒಂದು ಟೇಬಲ್ ಮೇಲಿಟ್ಟು, ಹಾಗೆಯೇ ಆಲ್ ಇನ್ ಒನ್ ಅನ್ನು ಕೂಡ ಬಳಸಬೇಕು. ಸರಿನಾ? ಇನ್ನು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಥವಾ ಆಲ್ ಇನ್ ಒನ್ ಅಂತ ಹೇಳಿದಾಗ ಅವುಗಳಲ್ಲಿ ಹಾರ್ಡ್ವೇರ್ಗಳು ಇರ್ತವೆ. ಹಾರ್ಡ್ವೇರ್ಗಳಂದ್ರೆ ಏನು? ಯಾವುದನ್ನು ನಾವು ಮುಟ್ಟಬಹುದೋ, ಯಾವ ಭಾಗಗಳನ್ನು ನಾವು ಕೈಯಲ್ಲಿ ಮುಟ್ಟಬಹುದೋ ಅವುಗಳಿಗೆ ಹಾರ್ಡ್ವೇರ್ ಅಂತ ಹೇಳ್ತೇವೆ. ಇದು DVD ಡ್ರೈವ್, ಇದನ್ನು ಕೈಯಲ್ಲಿ ಮುಟ್ಟಬಹುದು, ಹಾಗಾಗಿ ಇದು ಹಾರ್ಡ್ವೇರ್. ಇದು ರ್ಯಾಮ್, ಇದನ್ನು ಕೈಯಲ್ಲಿ ಮುಟ್ಟಬಹುದು, ಹಾಗಾಗಿ ಇದು ಹಾರ್ಡ್ವೇರ್. ಇದು ಹಾರ್ಡ್ ಡಿಸ್ಕ್, ಇದನ್ನು ಕೈಯಲ್ಲಿ ಮುಟ್ಟಬಹುದು, ಹಾಗಾಗಿ ಇದು ಹಾರ್ಡ್ವೇರ್. ಇದು ಪವರ್ ಸಪ್ಲೈ ಯೂನಿಟ್, ಇದನ್ನು ಕೈಯಲ್ಲಿ ಮುಟ್ಟಬಹುದು, ಹಾಗಾಗಿ ಇದು ಹಾರ್ಡ್ವೇರ್. ಇದು ಪ್ರಾಸೆಸರ್, ಇದನ್ನು ಕೈಯಲ್ಲಿ ಮುಟ್ಟಬಹುದು, ಹಾಗಾಗಿ ಇದು ಹಾರ್ಡ್ವೇರ್. ಇದು ಗ್ರಾಫಿಕ್ಸ್ ಕಾರ್ಡ್, ಇದನ್ನು ಕೈಯಲ್ಲಿ ಮುಟ್ಟಬಹುದು, ಹಾಗಾಗಿ ಇದು ಹಾರ್ಡ್ವೇರ್. ಸೊ ಯಾವುದನ್ನೆಲ್ಲ ನಾವು ಕೈಯಲ್ಲಿ ಮುಟ್ಟಬಹುದೋ ಅವುಗಳಿಗೆ ಹಾರ್ಡ್ವೇರ್ಗಳು ಅಂತ ಹೇಳ್ತೇವೆ, ಆಯಿತಾ? ಇನ್ನು ಸಾಫ್ಟ್ವೇರ್ಗಳು, ಇವುಗಳನ್ನು ನಾವು ಕೈಯಲ್ಲಿ ಮುಟ್ಲಿಕ್ಕೆ ಆಗೋದಿಲ್ಲ.
ಈ ಹಾರ್ಡ್ವೇರ್ಗಳು ಹೇಗೆ ಕೆಲಸ ಮಾಡಬೇಕು ಅನ್ನುವುದನ್ನು ಈ ಸಾಫ್ಟ್ವೇರ್ಗಳು ಹೇಳ್ತವೆ. ಆಯಿತಾ? ಹಾರ್ಡ್ವೇರ್ಗಳಿಗೆ ಸೂಚನೆಯನ್ನು ಸಾಫ್ಟ್ವೇರ್ಗಳು ಕೊಡ್ತವೆ. ಸಾಫ್ಟ್ವೇರ್ಗಳನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಬರೀತಾರೆ. ಅರ್ಥ ಆಯ್ತಾ? ಇಷ್ಟು ನಿಮಗೆ ಗೊತ್ತಿದ್ರೆ ಸಾಕು. ಇನ್ನು ನಾವೀಗ ಹಾರ್ಡ್ವೇರ್ಗಳಿದ್ದಾವಲ್ಲ, ಅವುಗಳಲ್ಲಿ ಒಂದೊಂದು ಹಾರ್ಡ್ವೇರ್ ಏನು ಮಾಡ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲು ಪ್ರೊಸೆಸರ್ನ ಕೆಲಸಗಳು ಏನು ಅದನ್ನು ಸಂಕ್ಷಿಪ್ತವಾಗಿ ಕಲಿಯೋಣ. ಆಯಿತಾ? ಪ್ರೊಸೆಸರ್ ಈ ರೀತಿ ಕಾಣಲಿಕ್ಕಿರ್ತದೆ, ಹಾಗೂ ಇಲ್ಲಿ ಕಾಣ್ತಾ ಉಂಟಲ್ಲ, ಇದೇ ಈ ಪ್ರೊಸೆಸರನ್ನು ನಾವು ಮದರ್ ಬೋರ್ಡ್ನಲ್ಲಿ ಹಾಕ್ತೇವೆ. ಆಯಿತಾ? ಪ್ರಾಸೆಸರ್ ಅಂದರೆ ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್ ಅಥವಾ CPU ಅಂತ. ನಾವು CPU ಅಂತ ಏನು ಹೇಳ್ತೇವೆ ಅದನ್ನು ಪ್ರಾಸೆಸರಿಗೆ ಹೇಳುವಂಥದ್ದು. ಆಯಿತಾ? ಈಗ ನಾನು ಇಲ್ಲಿ ಹೋಗಿ ನೋಟ್ ಪ್ಯಾಡ್ ಟೈಪ್ ಮಾಡಿ ನೋಟ್ ಪ್ಯಾಡ್ ಓಪನ್ ಮಾಡ್ತೇನೆ. ಸೊ ಇಲ್ಲಿ ನಾನು ಉದಾಹರಣೆಗೆ ಈಗ N ಅಂತ ಟೈಪ್ ಮಾಡ್ತೇನೆ. ಆಯಿತಾ? N ಅಕ್ಷರ ಟೈಪ್ ಮಾಡಿದೆ. N ಅಂತ ನಾನು ಕೀಬೋರ್ಡ್ನಲ್ಲಿ ಒತ್ತಿದಾಗ ಏನೆಲ್ಲ ಆಯಿತು ಅಂದರೆ, ಕೀಬೋರ್ಡ್ ಒಂದು ಸಿಗ್ನಲ್ ಕಳಿಸ್ತದೆ, ಯಾವುದೋ ಒಂದು ಕೀಯನ್ನು ಒತ್ತಿದ್ದಾರೆ ಅಂತ. ಪ್ರಾಸೆಸರ್ ಉಂಟಲ್ಲ, CPU, ಅದು ಕೀಬೋರ್ಡ್ನ ಸಿಗ್ನಲ್ ಅನ್ನು ಸ್ವೀಕರಿಸಿ ಅರ್ಥ ಮಾಡ್ಕೊಳ್ತದೆ, ಯಾರೋ ಒಬ್ಬರು N ಅಕ್ಷರವನ್ನು ಒತ್ತಿದ್ರು ಅಂತ. ಇದನ್ನು ಅರ್ಥ ಮಾಡಿಕೊಂಡು ಆಪರೇಟಿಂಗ್ ಸಿಸ್ಟಮಿಗೆ ಹೇಳ್ತದೆ, ಸ್ಕ್ರೀನ್ನಲ್ಲಿ N ಅಕ್ಷರ ತೋರಿಸು ಅಂತ. ಆವಾಗ ಮಾನಿಟರ್ನಲ್ಲಿ N ಅಕ್ಷರ ಕಾಣ್ತದೆ. ಈ ಸಂಪೂರ್ಣ ನಿರ್ಧಾರ ಹಾಗೂ ಕೆಲಸವನ್ನು ಮಾಡುವಂಥದ್ದು CPU. ಆಯಿತಾ? ಇಲ್ಲಿಗ ನಾನು ಬ್ಯಾಕ್ ಸ್ಪೇಸ್ ಒತ್ತುತ್ತೇನೆ ಕೀಬೋರ್ಡ್ನಲ್ಲಿ. ಬ್ಯಾಕ್ ಸ್ಪೇಸ್ ಒತ್ತಿದಾಗ ಕೀಬೋರ್ಡ್ನಲ್ಲಿ ಯಾವುದೋ ಒಂದು ಬಟನ್ ಒತ್ತಿದೆ ಅನ್ನುವಂತಹ ಸಿಗ್ನಲ್ CPUಗೆ ಹೋಗ್ತದೆ. CPU ಅರ್ಥ ಮಾಡ್ಕೊಳ್ತದೆ ಬ್ಯಾಕ್ ಸ್ಪೇಸ್ ಅನ್ನು ಒತ್ತಿದ್ದಾರೆ ಅಂತ. CPU ಆಪರೇಟಿಂಗ್ ಸಿಸ್ಟಮಿಗೆ ಹೇಳ್ತದೆ, ಸ್ಕ್ರೀನ್ನಲ್ಲಿ ಇರುವಂತಹ ಯಾವುದಾದ್ರೂ ಅಕ್ಷರ ಯಾವುದೇ ಇದ್ರೂ ಕೂಡ ಅದನ್ನು ಅಳಿಸು ಅಂತ. ಸ್ಕ್ರೀನ್ನಲ್ಲಿ ಇದ್ದಂತಹ ಅಕ್ಷರ ಅಳಿಸಿ ಹೋಗ್ತದೆ. ಸೊ ಅದೇ ಇಲ್ಲಿ ಕೂಡ ಆಯಿತು. ಆಯಿತಾ? ಸೊ ಈ ಎಲ್ಲ ಕೆಲಸಗಳನ್ನು ಪ್ರಾಸೆಸರ್ ಅಥವಾ CPU ಮಾಡ್ತದೆ. ಇನ್ನು ಇಲ್ಲಿ ಕ್ಲೋಸ್ ಮಾಡ್ತೇನೆ. ಸ್ಟಾರ್ಟಿಗೆ ಬಂದು ಕ್ಯಾಲ್ಕುಲೇಟರ್ ಓಪನ್ ಮಾಡ್ತೇನೆ. ಕ್ಯಾಲ್ಕುಲೇಟರ್ ನಾನೀಗ 25 + 15 ಅಂತ ಟೈಪ್ ಮಾಡಿ = ಒತ್ತುತ್ತೇನೆ. ಒತ್ತಿದಾಗ 40 ಬರ್ತದೆ. ಇಲ್ಲಿ ಏನಾಯಿತು ಅಂದರೆ, CPU 2 ಸಂಖ್ಯೆಗಳನ್ನು ತಗೊಂಡು 2 ಸಂಖ್ಯೆಗಳನ್ನು ಸೇರಿಸಿತು. ಸೇರಿಸಿ 40 ಅಂತ ಸಿಕ್ತಲ್ವಾ, ಅದನ್ನು ಸ್ಕ್ರೀನ್ನಲ್ಲಿ ತೋರಿಸ್ತು. ಇದು ಮಾಡಿದ್ದು CPU, ಕ್ಯಾಲ್ಕುಲೇಟರ್ ಮಾಡಿದ್ದಲ್ಲ. ಕ್ಯಾಲ್ಕುಲೇಟರಲ್ಲಿ ನಾನು 25 + 15 ಒತ್ತಿ = ಒತ್ತಿದೆ. ಆದರೆ ಈ ಲೆಕ್ಕಾಚಾರಗಳನ್ನೆಲ್ಲ ಮಾಡಿದ್ದು ಪ್ರೊಸೆಸರ್ CPU. ಲೆಕ್ಕಾಚಾರ ಮಾಡಿ ಸ್ಕ್ರೀನ್ನಲ್ಲಿ 40 ತೋರಿಸ್ಬೇಕು ಅಂತ ಹೇಳಿದ್ದು CPU ಅಥವಾ ಪ್ರೊಸೆಸರ್. ಆಯಿತಾ? ಈಗ ಇಲ್ಲೊಂದು ಕ್ಯಾಲ್ಕುಲೇಟರ್ ಓಪನ್ ಮಾಡಿದೆ ಅಲ್ವಾ. ಇನ್ನೊಂದು ಯಾವುದಾದ್ರೂ ಸಾಫ್ಟ್ವೇರನ್ನು ನಾನು ಓಪನ್ ಮಾಡ್ತೇನೆ ಅಂತ ತಿಳ್ಕೊಳ್ಳಿ. ಮೈಕ್ರೋಸಾಫ್ಟ್ ಎಡ್ಜನ್ನು ಓಪನ್ ಮಾಡಿದೆ ಇಲ್ಲಿ. ಆಯಿತಾ? ಇನ್ನೊಂದು ಡೆಸ್ಕ್ಟಾಪಿಗೆ ಹೋಗಿ ಇನ್ನೊಂದು ಯಾವುದಾದ್ರೂ ಇಲ್ಲೊಂದು ಸಾಫ್ಟ್ವೇರ್ ಓಪನ್ ಮಾಡಿದೆ. ಸೊ 3-4 ಸಾಫ್ಟ್ವೇರ್ಗಳನ್ನು ಓಪನ್ ಮಾಡಿದೆ ಅಲ್ವಾ. CPU ಈಗ ಏನು ಮಾಡ್ತದೆ ಅಂದರೆ, ಅದರ ಒಂದಿಷ್ಟು ಸಮಯವನ್ನು ಹಂಚ್ತದೆ. ಅಂದರೆ ಪ್ರಾಸೆಸ್ ಮಾಡಲಿಕ್ಕೆ, ಈಗ ಓಪನ್ ಮಾಡಲಿಕ್ಕೆ ಅಂದರೆ, ಈಗ ನಾನೀಗ VLC ಮೀಡಿಯಾ ಪ್ಲೇಯರ್ ಓಪನ್ ಮಾಡಿದೆ, ಮೈಕ್ರೋಸಾಫ್ಟ್ ಎಡ್ಜನ್ನು ಓಪನ್ ಮಾಡಿದೆ, ಕ್ಯಾಲ್ಕುಲೇಟರನ್ನು ಓಪನ್ ಮಾಡಿದೆ ಅಲ್ವಾ. ಈ ಎಲ್ಲ ಸಾಫ್ಟ್ವೇರ್ಗಳಿಗೂ ಸ್ವಲ್ಪ ಶಕ್ತಿ ಬೇಕು ಕೆಲಸ ಮಾಡಲಿಕ್ಕೆ. ಈ ಶಕ್ತಿಯನ್ನು ಹಂಚುವಂಥದ್ದು CPU. ಸ್ವಲ್ಪ
ಪ್ರಾಸೆಸಿಂಗ್ ಟೈಮ್ ಅಂತ ನಾವು ಏನು ಹೇಳ್ತೇವೆ ಅದನ್ನು ಎಡ್ಜ್ಗೆ ಕೊಡ್ತದೆ. ಸ್ವಲ್ಪ ಪ್ರಾಸೆಸಿಂಗ್ ಟೈಮನ್ನು VLC ಮೀಡಿಯಾ ಪ್ಲೇಯರ್ಗೆ ಕೊಡ್ತದೆ. ಸ್ವಲ್ಪ ಪ್ರಾಸೆಸಿಂಗ್ ಟೈಮನ್ನು ಕ್ಯಾಲ್ಕುಲೇಟರ್ಗೆ ಕೊಡ್ತದೆ. ಹಾಗೆಯೇ ಈ ಪ್ರಾಸೆಸರ್ನ ಶಕ್ತಿ ಹಾಗೂ ಸಮಯಗಳನ್ನು ಬೇರೆ ಬೇರೆ ಸಾಫ್ಟ್ವೇರ್ಗಳಿಗೆ ಹಂಚುವಂಥದ್ದು ಈ CPU. ಇದಕ್ಕೆ ನಾವು ಮಲ್ಟಿ ಟಾಸ್ಕಿಂಗ್ ಅಂತ ಹೇಳ್ತೇವೆ. ಒಂದೇ ಸಮಯದಲ್ಲಿ ಹಲವಾರು ಕೆಲಸಗಳನ್ನು ಮಾಡುವಂಥದ್ದು. ಸರಿನಾ? ಇನ್ನು ಇದನ್ನು ಕ್ಲೋಸ್ ಮಾಡ್ತೇನೆ, ಆಯಿತಾ? ಕ್ಯಾಲ್ಕುಲೇಟರನ್ನು ಕೂಡ ಕ್ಲೋಸ್ ಮಾಡ್ತೇನೆ. ನೆಕ್ಸ್ಟ್ ಮದರ್ ಬೋರ್ಡ್ಗೆ ಬರ್ತೇನೆ. ಮದರ್ ಬೋರ್ಡ್ ಉಂಟಲ್ಲ, ಎಲ್ಲ ಭಾಗಗಳನ್ನು ಸೇರಿಸ್ತದೆ. ಮದರ್ ಬೋರ್ಡ್ನಲ್ಲಿ ಸರ್ಕ್ಯೂಟ್ಗಳು ಇರ್ತವೆ. ಸರ್ಕ್ಯೂಟ್ಗಳ ಮೂಲಕ ಒಂದು ಕಡೆಯಿಂದ ಒಂದು ಕಡೆಗೆ ಮಾಹಿತಿಯನ್ನು ಕೊಡುವಂಥದ್ದು ಮದರ್ ಬೋರ್ಡ್ ಮಾಡ್ತದೆ. ಆಯಿತಾ? ನಾವು ಇಲ್ಲಿ CPU ಪ್ರೊಸೆಸರ್ ಹಾಕಿರ್ತೇವೆ, ರ್ಯಾಮ್ ಹಾಕಿರ್ತೇವೆ, ಇಲ್ಲಿ ರ್ಯಾಮ್ ಹಾಕಿರ್ತೇವೆ, ಗ್ರಾಫಿಕ್ಸ್ ಕಾರ್ಡ್ ಹಾಕಿರ್ತೇವೆ, ಇನ್ನೂ ಹಲವಾರು ಭಾಗಗಳನ್ನು ಜೋಡಿಸಿರ್ತೇವೆ. ಎಲ್ಲ ಭಾಗಗಳು ಒಂದರ ಜೊತೆ ಒಂದು ಮಾತನಾಡಬೇಕಲ್ವಾ? ಆ ಕೆಲಸವನ್ನು ಮದರ್ ಬೋರ್ಡ್ ಮಾಡ್ತದೆ. ಸರಿನಾ? ಈಗ ಉದಾಹರಣೆಗೆ ನಾವೊಂದು ಫೈಲನ್ನು ಓಪನ್ ಮಾಡಿದಾಗ ಹಾರ್ಡ್ ಡಿಸ್ಕಿಗೆ ಸಿಗ್ನಲ್ ಹೋಗಬೇಕು. ಹಾರ್ಡ್ ಡಿಸ್ಕ್ನಿಂದ ರ್ಯಾಮಿಗೆ ಬರಬೇಕು, ರ್ಯಾಮಿಂದ CPUಗೆ ಬರಬೇಕು, CPUವಿಂದ ಮಾನಿಟರ್ಗೆ ಬರಬೇಕು. ಸೊ ಈ ಒಂದು ಚಲನೆ ಸಿಗ್ನಲ್ದು ಮದರ್ ಬೋರ್ಡ್ ಮೂಲಕನೇ ನಡೆಯುವಂಥದ್ದು. ಹಾಗಾಗಿ ಮದರ್ ಬೋರ್ಡ್ ಎಲ್ಲದನ್ನು ಒಟ್ಟುಗೂಡಿಸೋ ಒಂದು ಭಾಗ ಅಂತ ಹೇಳ್ಬೋದು. ಆಯಿತಾ? ಇನ್ನು ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ. ಇದೇನು ಮಾಡ್ತದೆ? ಇದು ಹಲವಾರು ಕೆಲಸಗಳನ್ನು ಮಾಡ್ತದೆ. ಒಂದು ಉದಾಹರಣೆ ಕೊಡ್ತೇನೆ. ನೀವು ಒಂದು ಯೂಟ್ಯೂಬ್ ವಿಡಿಯೋ ನೋಡ್ತೀರಿ. ಯೂಟ್ಯೂಬ್ನ ವಿಡಿಯೋ ಉಂಟಲ್ಲ, ವಿಡಿಯೋವಿನ ಡೇಟಾ ಅದು ರ್ಯಾಮ್ನಲ್ಲಿ ಲೋಡ್ ಆಗ್ತದೆ. CPU ರ್ಯಾಮ್ನಿಂದ ಆ ಡೇಟಾವನ್ನು ತಗೊಂಡು ವಿಡಿಯೋ ಪ್ಲೇ ಮಾಡ್ತದೆ. ರ್ಯಾಮ್ ಎಲ್ಲಾದರೂ ಕಮ್ಮಿ ಇದ್ದರೆ ಅಥವಾ ರ್ಯಾಮ್ ಇಲ್ಲದೆ ಇರಲಿಕ್ಕಾಗೋದಿಲ್ಲ, ಕಮ್ಮಿ ಇದ್ದರೆ ವಿಡಿಯೋ ಲ್ಯಾಗ್ ಆಗ್ತದೆ, ಅಂದರೆ ಕಟ್ ಆಗಿ ಬರ್ತದೆ. ರ್ಯಾಮ್ ಫಾಸ್ಟ್ ಇದ್ದರೆ ವಿಡಿಯೋ ಬೇಗ ಲೋಡ್ ಆಗ್ತದೆ ಹಾಗೂ ನೀವು ಅದನ್ನು ನೋಡಬಹುದು. ಆಯಿತಾ? ಇನ್ನು ಇದೊಂದು ಫೋಟೋ, ಆಯಿತಾ? ಇದೊಂದು ಫೋಟೋ. ಇದನ್ನು ಮೊದಲ ಬಾರಿಗೆ ನಾನು ಓಪನ್ ಮಾಡಿದರೆ ಅದೇನಾಗ್ತದೆ? ರ್ಯಾಮಿಗೆ ಹೋಗಿ ಓಪನ್ ಆಗ್ತದೆ, ನಮಗೆ ಕಾಣಿಸ್ತದೆ. ಆಯಿತಾ? ಮೊದಲ ಬಾರಿ ಓಪನ್ ಆಗುವಾಗ ಸ್ವಲ್ಪ ಸಮಯ ತಗೊಂಡು ಓಪನ್ ಆಗ್ತದೆ. ಅದೇ ನಾನೀಗ ಈ ಫೋಟೋವನ್ನು ಕ್ಲೋಸ್ ಮಾಡಿ ಪುನಃ ಇದನ್ನು ಓಪನ್ ಮಾಡಿದರೆ ಮೊದಲ ಬಾರಿ ಎಷ್ಟು ಸಮಯ ತಗೊಂಡಿತ್ತು ನೋಡಿ, ಅಷ್ಟು ಸಮಯ ತಗೊಳ್ಳೋದಿಲ್ಲ, ಬೇಗ ಓಪನ್ ಆಗ್ತದೆ. ಅಂದರೆ ರ್ಯಾಮ್ನಿಂದಲೇ ಡೇಟಾ ಬರ್ತದೆ. ಮೂರನೇ ಸಮಯ, ನಾಲ್ಕನೇ ಸಮಯ ಎಷ್ಟೇ ಬಾರಿ ಓಪನ್ ಮಾಡಿದರೂ ಕೂಡ ನಮಗೆ ರ್ಯಾಮಿಂದನೇ ಬರ್ತದೆ. ಯಾಕಂದರೆ ರ್ಯಾಮ್ನಲ್ಲಿ ಇರ್ತದೆ, ಮೊದಲ ಬಾರಿಗೆ ಓಪನ್ ಮಾಡಿರುವಂತಹ ಡೇಟಾ ಇರ್ತದೆ, ಅಲ್ಲಿಂದನೇ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಸೊ ಅದಕ್ಕೆ ನಾವು ರ್ಯಾಮನ್ನು ಟೆಂಪರರಿ ಮೆಮೊರಿ ಅಂತ ಹೇಳ್ತೇವೆ, ಅಂದರೆ ತಾತ್ಕಾಲಿಕ ಮೆಮೊರಿ ಅಂತ. ಸರಿನಾ? ಸೊ ಇನ್ನಷ್ಟು ಕೆಲಸಗಳನ್ನು ರ್ಯಾಮ್ ಮಾಡ್ತದೆ. ನಾನು ನಿಮ್ಗೆ ಅದನ್ನೆಲ್ಲ ಹೇಳಿದರೆ ಕನ್ಫ್ಯೂಸ್ ಆಗ್ಬೋದು, ಬಟ್ ಇಷ್ಟು ನಿಮಗೆ ಗೊತ್ತಿದ್ರೆ ಸಾಕು. ಆಯಿತಾ? ಇನ್ನು ಹಾರ್ಡ್ ಡಿಸ್ಕ್ನಲ್ಲಿಯೇ ನಾವು ಎಲ್ಲವನ್ನು ಸೇವ್ ಮಾಡುವಂಥದ್ದು ಅಥವಾ ಉಳಿಸುವಂಥದ್ದು. ಈಗ ನೀವು ಯಾವುದಾದ್ರೂ ಒಂದು ಪಿಕ್ಚರನ್ನು ಸೇವ್ ಮಾಡಬೇಕು ಅಂತಾದರೆ ಹಾರ್ಡ್ ಡಿಸ್ಕಲ್ಲೇ ಸೇವ್ ಮಾಡುವಂಥದ್ದು. ನೀವು ಸೇವ್ ಮಾಡಿದ್ದೆಲ್ಲ ಹಾರ್ಡ್ ಡಿಸ್ಕಿಗೆ ಹೋಗ್ತದೆ. ನೀವು ಯಾವುದಾದ್ರೂ ಒಂದು ಫೈಲನ್ನು ಸೃಷ್ಟಿ ಮಾಡಿದರೆ, ಕ್ರಿಯೇಟ್ ಮಾಡಿ ಅದನ್ನು ಸೇವ್ ಮಾಡಿದರೆ, ಅದು ಸೇವ್ ಆಗುವಂಥದ್ದು, ಉಳಿದುಕೊಳ್ಳುವಂಥದ್ದು ಹಾರ್ಡ್ ಡಿಸ್ಕ್ನಲ್ಲಿ. ಆಯಿತಾ? ಆಪರೇಟಿಂಗ್ ಸಿಸ್ಟಮ್ ಅಂದರೆ ವಿಂಡೋಸ್ ಏನಿದೆ ಅದು ಇರುವಂಥದ್ದು ಹಾರ್ಡ್ ಡಿಸ್ಕ್ನಲ್ಲಿಯೇ. ಈಗ ನಾವು ಕಂಪ್ಯೂಟರನ್ನು ಆನ್ ಮಾಡಿದಾಗ ಹಾರ್ಡ್ ಡಿಸ್ಕ್ನಲ್ಲಿ ಇರುವಂತಹ ವಿಂಡೋಸ್ ಲೋಡ್ ಆಗುವಂಥದ್ದು, ಅದು ರ್ಯಾಮಿಗೆ ಹೋಗಿ
ಸಿ ಪಿ ಯು ಅನ್ನು ಆನ್ ಮಾಡ್ತದೆ. ಆಯಿತಾ? ಸೊ ಹಾರ್ಡ್ ಡಿಸ್ಕ್ನಲ್ಲಿಯೇ ಎಲ್ಲ ಮಾಹಿತಿ ಅಂದರೆ ಇನ್ಫಾರ್ಮೇಷನ್ಗಳು ನಾವು ಸೇವ್ ಮಾಡುವಂಥದ್ದು. ಆಯಿತಾ? ನೆಕ್ಸ್ಟ್ ಪವರ್ ಸಪ್ಲೈ ಯೂನಿಟ್ PSU. ನಾವು ಗೋಡೆಗೆ ಒಂದು ಗೋಡೆಯ ಸಾಕೆಟ್ಗೆ ಪ್ಲಗ್ ಹಾಕಿ ಸ್ವಿಚ್ ಆನ್ ಮಾಡಿ ಕರೆಂಟನ್ನು ಕಳಿಸ್ತೇವೆ ನೋಡಿ. ಆ ಕರೆಂಟ್ ಉಂಟಲ್ಲ, ಬರುವಂಥದ್ದು ಪವರ್ ಸಪ್ಲೈ ಯೂನಿಟ್ಗೆ. ಪವರ್ ಸಪ್ಲೈ ಯೂನಿಟ್ ಏನು ಮಾಡ್ತದೆ ಅಂದರೆ, ಆದಷ್ಟು ಸುರಕ್ಷಿತ ವೋಲ್ಟೇಜ್ಗೆ ಅದನ್ನು ಕನ್ವರ್ಟ್ ಮಾಡಿ ಯಾವ್ಯಾವ ಭಾಗಗಳಿಗೆ ಎಷ್ಟೆಷ್ಟು ಬೇಕೋ ಅಷ್ಟನ್ನು ಕೊಡ್ತದೆ. ಎಲ್ಲದಕ್ಕೂ ಅಷ್ಟೇ ಕರೆಂಟ್ ಬೇಡ. ನಿಮ್ಮಲ್ಲಿ ಗ್ರಾಫಿಕ್ಸ್ ಕಾರ್ಡ್ ಇದ್ದರೆ ಅದಕ್ಕೆ ಜಾಸ್ತಿ ಬೇಕಾಗ್ತದೆ. ಉಳಿದ ಕೆಲವು ಸಣ್ಣ ಸಣ್ಣ ಭಾಗಗಳಿಗೆ ಸ್ವಲ್ಪ ಕರೆಂಟ್ ಬೇಕಾಗ್ತದೆ. ಸೊ ಎಷ್ಟು ಬೇಕೋ ಅಷ್ಟು ಯಾವುದಕ್ಕೆ ಬೇಕೋ ಅದಕ್ಕೆ ಕೊಡುವಂತಹ ಕೆಲಸ ಮಾಡುವಂಥದ್ದು ಪವರ್ ಸಪ್ಲೈ ಯೂನಿಟ್. CPU, ಮದರ್ ಬೋರ್ಡ್ ಹಾಳಾಗದಂತೆ ನೋಡ್ಕೊಳ್ತದೆ ಇದು. ಸರಿನಾ? ಇನ್ನು ಮಾನಿಟರ್, ಕೀಬೋರ್ಡ್ ಹಾಗೂ ಮೌಸ್. ಮಾನಿಟರ್ ಏನು ಮಾಡ್ತದೆ? ನಮಗೆ ತೋರಿಸಬೇಕಾದದ್ದನ್ನು ತೋರಿಸ್ತದೆ. ಉದಾಹರಣೆಗೆ ಯೂಟ್ಯೂಬಲ್ಲಿ ವಿಡಿಯೋ ಪ್ಲೇ ಮಾಡಿದಾಗ CPU ಆ ವಿಡಿಯೋವನ್ನು ಪ್ರಾಸೆಸ್ ಮಾಡ್ತದೆ. ಮಾನಿಟರ್ ಪಿಕ್ಸಲ್ಸ್ ಅಂತೇಳಿ ಹೇಳ್ತೇವೆ, ಅದರ ಬಗ್ಗೆ ಇನ್ನೊಮ್ಮೆ ಹೇಳ್ತೇನೆ. ಪಿಕ್ಸಲ್ಸ್ ಬಳಸಿ ನಮಗೆ ವಿಡಿಯೋ ತೋರಿಸ್ತದೆ. ಸ್ಪೀಕರಿಂದ ಸೌಂಡ್ ಬರ್ತದೆ, ಮಾನಿಟರಿಂದ ಪಿಕ್ಚರ್ ಕಾಣ್ತದೆ. ಕೀಬೋರ್ಡಿಂದ ನಾವು ಕಂಪ್ಯೂಟರ್ಗೆ ಮಾಹಿತಿ ಕಳಿಸಬಹುದು. ಇಲ್ಲಿ ಟೈಪ್ ಮಾಡಿದ್ದು ನಮಗೆ ಇಲ್ಲಿ ಕಾಣ್ತದೆ, ಮೌಸ್ನಲ್ಲಿ ಕ್ಲಿಕ್ ಮಾಡಿದ್ದು ನಮಗೆ ಇಲ್ಲಿ ಕಾಣ್ತದೆ. ಸರಿನಾ? ಸೊ ಈ ಎರಡರಿಂದ ನಾವು ಮಾಹಿತಿಯನ್ನು ಅಥವಾ ಸೂಚನೆಯನ್ನು ಕಂಪ್ಯೂಟರ್ಗೆ ಕೊಡಬಹುದು. ಆ ಸೂಚನೆಯನ್ನು ತಗೊಂಡು ಕಂಪ್ಯೂಟರ್ ಏನು ಮಾಡ್ತದೆ ಅದನ್ನು ನಾವು ಸ್ಕ್ರೀನ್ ಮೇಲೆ ನೋಡಬಹುದು. ಆಯ್ತಾ? ಸೊ ಇವಿಷ್ಟು ಕಂಪ್ಯೂಟರ್ನ ಭಾಗಗಳು. ಇನ್ನು ನಾವು ಮದರ್ ಬೋರ್ಡ್ ಅಂತ ತಗೊಂಡ್ರೆ ಅದರಲ್ಲಿ ಹಲವಾರು ಭಾಗಗಳಿದ್ದಾವೆ. ಅವುಗಳನ್ನೆಲ್ಲ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ. ಸರಿನಾ?